ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ನೀವಿಲ್ಲಿ ನೋಡ್ತಾ ಇರೋದು ನನ್ನ ಹಸ್ಬೆಂಡ್ ಬ್ಯಾಂಗ್ಳೂರಿಂದ ಮೈಸೂರಿಗೆ ಬಂದಿರೋ ವಿಡಿಯೋ. ಆ್ಯಂಡ್ ಸರಿಯಾಗಿ ರಿಯಾಕ್ಟ್ ಮಾಡ್ತಾನೆ ನೋಡಿ. ಯಾಕೆ ಬಂದ್ರಿ ನೀವು? ಸರಿ ಸರಿ ಇಲ್ಲಿ ನೋಡು. ಸರಿ ತೋರಿಸಲಿ. ಚರಿಗೆ ಬಟ್ಟೆ ತೊಗೊಳ್ಳೋದೊಂದು ಬ್ಯಾಲೆನ್ಸ್ ಇತ್ತಲ್ಲ, ಸೊ ಹಾಗಾಗಿ ನಾವು ಬಂದಿದ್ದು ಇಲ್ಲೇ KD ರೋಡಲ್ಲಿರೋ ಮ್ಯಾಕ್ಸಿಗೆ. ಇಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ಚರಿ ನೋಡ್ಬೋದು, ಇಬ್ಬರು ಅಪ್ಪ ಮಗ ಕ್ಯಾಪ್ಸ್ ಹಾಕೊಂಡಿದ್ದಾರೆ. ಅವನಿಗೆ ಕ್ಯಾಪ್ಸ್ ಅಂದರೆ ತುಂಬಾ ಇಷ್ಟ. ಒಟ್ಟಿನಲ್ಲಿ ಅವನಿಗೆಲ್ಲ ಹೋದರೂ ಹಾಕೋಬೇಕು. ಹೋಗ್ತಾ ಇದ್ದೀವಿ ಅಂದ ತಕ್ಷಣ ಕ್ಯಾಪ್ ಎತ್ಕೊಂಡು ಬರ್ತಾನೆ, ಆ ಥರ ಅವನಿಗೆ ಫೇವ್ರೆಟ್. ಆ್ಯಂಡ್ ಇಲ್ಲ ಅವನಿಗೆ ಏನು ತೊಗೊಂಡೆ ಅಂತ ನಾನು ತೋರಿಸಿಲ್ಲ, ಮನೆಗೆ ಹೋದ್ಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಕ್ಯೂಟಾಗಿ ಕಾಣಿಸ್ತಾ ಇದ್ದ ಅಂತ ನನಗನ್ಸಿ ಬರೀ ಅವ್ನ ಕ್ಲಿಪ್ಪಿಂಗ್ಸೇ ತೊಗೊಂಡಿದ್ದೀನಿ ನಾನು. ಅದಾದಮೇಲೆ ನನಗೆ ಐಸ್ ಕ್ರೀಮ್ ಕ್ರೇವಿಂಗ್ ಆಗ್ತಾಯಿತ್ತು, ಸೊ ಹಾಗಾಗಿ ನಾನು ಕಾರ್ನರ್ ಹೌಸ್ ಕೇಳಿದೆ. ಬಟ್ ಅವ್ರು ಕನ್ಫ್ಯೂಸ್ ಆಗಿ ಫ್ರಾಸ್ಟಿಗೆ ಕರ್ಕೊಂಡು ಬಂದರು. ಇನ್ನೇನು ಬಂದ್ವಲ್ಲ ಅಂಥೇಳಿ ಇಲ್ಲೇ ತೊಗೊಳ್ಳೋಣ ಅಂಥೇಳಿ ಬಂದ್ವಿ. ಆ್ಯಂಡ್ ನಾನು ತೊಗೊಂಡಿದ್ದೀನಿ ರೋಸ್ ಲಿಚಿ, ಆ್ಯಂಡ್ ಅವರಿಲ್ಲಿ ಜಾಕ್ ಫ್ರೂಟ್ ತೊಗೊಂಡ್ರು. ಆ್ಯಂಡ್ ಒಂದು ಸ್ಕೂಪ್ ಅಷ್ಟೊಂದು ತೊಗೊಂಡದು, ಬಿಕಾಸ್ ಅದ್ರ ಮೇಲೆ ಜಾಸ್ತಿ ತಿನ್ನೋಕ್ಕಾಗಲ್ಲ ಇಲ್ಲಿ ಅಂಥೇಳಿ. ಸೂಪರ್. ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೆನ್ನೆ ಶಾಪಿಂಗ್ ವಿಡಿಯೋ ನೋಡಿರ್ತೀರ, ಏನು ತೊಗೊಂಡೆ ಅಂತ ನಾನು ಅಲ್ಲಿ ತೋರಿಸಿಲ್ಲ. ಬೇಗನೆ ತೊಗೊಂಡು ಬಂದ್ವಿ. ಆ್ಯಂಡ್ ರಾತ್ರಿ ಆಗೋಗಿತ್ತಲ್ಲ, ಸೊ ಹಾಗಾಗಿ ಕಂಟಿನ್ಯೂ ಮಾಡಿಲ್ಲ. ಆ್ಯಂಡ್ ಇವತ್ತು ಹಬ್ಬದ ದಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾನು ಆಮೇಲೆ ಎಲ್ಲ ತೋರಿಸ್ತೀನಿ ಪೂಜೆ ಅದೆಲ್ಲ. ಫಸ್ಟಿಗೆ ಅವನಿಗೆ ಏನು ತೊಗೊಂಡೆ ಅಂತ ತೋರಿಸ್ತಾ ಇದ್ದೀನಿ. ಹಿಂದೆ ರೆಡಿ ಮಾಡ್ತಾ ಇದ್ದಾರೆ ಅವನನ್ನು. ಸೊ ಇದು ಜಾಗರ್, ಕ್ಯೂಟ್ ಆಗಿದೆ ಜಾಗರ್. ಈ ಥರ ಒಂದು ಶರ್ಟ್, ಇದು ಕ್ರಶ್ ಮಟೀರಿಯಲ್, ಸೊ ಅದು ಹಂಗಿದೆ. ಈಗ ಹಾಕ್ತಾರೆ, ಹಾಕಿದ್ಮೇಲೆ ಅವನಿಗೆ ಹೇಗೆ ಕಾಣಿಸುತ್ತೆ ಅಂತಲೂ ನಾನು ತೋರಿಸ್ತೀನಿ. ಇವೇ ಒಂದು 3 ಶರ್ಟ್ ತೊಗೊಂಡೆ ಅಷ್ಟೇ. ಲೈಟ್ ಕೂಡ ಚೆನ್ನಾಗಿತ್ತು, ಬಟ್ ಸಿಮಿಲರ್ ಅವನ ಹತ್ರ ಇದೆ ಅಂತ ಹೇಳಿ ಈ ಲೈಟ್ ಬ್ಲೂ ಶೇಡ್ ತೊಗೊಂಡಿದ್ದೀನಿ. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಅವನನ್ನು ರೆಡಿ ಮಾಡಿದ್ಮೇಲೆ ತೋರಿಸ್ತೀನಿ. ಆ್ಯಂಡ್ ನಾವು ಪೂಜೆ ಮಾಡೋದು ಸಂಜೆ, ಸೊ ಹಾಗಾಗಿ ಮಾರ್ನಿಂಗ್ ಏನು ರೆಡಿ ಆಗಿಲ್ಲ, ಜಸ್ಟ್ ಸಿಂಪಲಾಗಿ ಒಂದು ಟಾಪ್ ಆ್ಯಂಡ್ ಜೀನ್ಸ್ ಹಾಕಿದ್ದೆ. ನೀವಿಲ್ಲಿ ನೋಡ್ಬೋದು ಚರಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾನೆ ಅವನ ಔಟ್ಫಿಟ್ಟಲ್ಲಿ ಅಂತ. ಬಟ್ ಮೊಬೈಲ್ ಹಿಡಿದ್ರೆ ಅವನು ಏನೂ ಪೋಸ್ ಮಾಡಲ್ಲ, ತುಂಬ ಕಷ್ಟ ಅವನನ್ನು ಈ ಥರ ಕ್ಯಾಪ್ಚರ್ ಮಾಡೋದು ಇವಾಗ. ಬಟ್ ಆದರೂ ಎಲ್ಲೆಲ್ಲೋ ಒಂದೊಂದು ಕ್ಲಿಪ್ಪಿಂಗ್ಸ್ ಕ್ಯೂಟಾಗಿ ಅನಿಸ್ತು, ನೋಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ನಾವು ಹೊರಗಡೆ ಬಂದ್ವಿ, ಸ್ವಲ್ಪ ಹಾಗೆ ತಿರ್ಗಾಡ್ಕೊಂಡು ಬರೋಣ ಮಗು ಜೊತೆ ಅಂಥೇಳಿ. ಆ್ಯಂಡ್ ಆನ್ ದ ವೇ ಹೋಗುವಾಗ ಆ್ಯಕ್ವಾವರ್ಲ್ಡ್ ನೋಡಿ, ಓಕೆ ಇಲ್ಲಿಗೆ ಹೋಗೋಣ, ಅವನಿಗೆ ಇಂಟ್ರೆಸ್ಟಿಂಗ್ ಅನಿಸ್ಬೋದು ಫಿಶಸ್ ಎಲ್ಲ ನೋಡಿ ಅಂಥೇಳಿ ಅಲ್ಲಿಗೆ ಹೋದ್ವಿ. ಆ್ಯಂಡ್ ಆ್ಯಕ್ವಾವರ್ಲ್ಡಲ್ಲಿ ನಿಮಗೆ ಕಾಂಬೋ ಆಫರ್ ಕೂಡ ಸಿಗುತ್ತೆ, ಲೈಕ್ ಸ್ನೋ ಮಿರರ್ ಮತ್ತು ಆ್ಯಕ್ವಾದು. ಬರೀ ಆ್ಯಕ್ವಾ ಆದರೆ ಒಬ್ಬರಿಗೆ 300 ಟಿಕೆಟ್. ಇವನಿಗೆ ಫ್ರೀ ಇತ್ತು ಆ್ಯಕ್ಚುಲಿ. ಹೈಟ್ ಮೇಲೆ ಮಕ್ಕಳಿಗೆ ಟಿಕೆಟ್ ಇಶ್ಯೂ ಮಾಡ್ತಾರೆ ಅವರು. ಇನ್ನೊಂದು ಸ್ವಲ್ಪ ಹೈಟ್ ಇರೋ ಮಕ್ಕಳಿಗೆ ಹಾಫ್ ಟಿಕೆಟ್ ಇರೋ ಬರುತ್ತೆ, ಅದಾದಮೇಲೆ ಫುಲ್ ಟಿಕೆಟ್ ತೊಗೊಳ್ಳೋ ಥರ ಇದೆ. ಬಟ್ ಅವ್ನು ಸ್ಟಾರ್ಟಿಂಗಲ್ಲಿ ಖುಷಿ ಆದ ಫಿಶಸ್ ನೋಡಿ, ಬಿಕಾಸ್ ಅದೆಲ್ಲ ಅವ್ನ ಹೈಟೇ ಇತ್ತಲ್ವ ನೋಡೋದಕ್ಕೆ, ಸೊ ಅವನಿಗೆ ಇಷ್ಟ ಆಯಿತು ಸ್ಟಾರ್ಟಿಂಗಲ್ಲಿ. ಬಟ್ ಹೋಗ್ತಾ ಹೋಗ್ತಾ ಎಲ್ಲ ಸ್ವಲ್ಪ ಹೈಟ್ ಇರೋದ್ರಿಂದ ಅವನಿಗೇನು ಅಷ್ಟು ಗೊತ್ತಾಗ್ತಿರ್ಲಿಲ್ಲ, ಸುಮ್ಮನೆ ನೋಡ್ತಾ ಇದ್ದ. ನನಗೆ ಸ್ಟಾರ್ಟಿಂಗಲ್ಲಿ ಏನೋ ವರ್ತ್ ಅಂತ ಅನ್ನಿಸ್ಲಿಲ್ಲ, ಬಿಕಾಸ್ 300 ಒಬ್ಬರು ಕೊಟ್ಟು ನೋಡೋವಂಥದ್ದು ಏನಿದೆ ಇಲ್ಲಿ ಅಂಥೇಳಿ. ಬಟ್ ಎಂಡಿಂಗಲ್ಲಿ ಇದೆಯಲ್ಲ, ಆ ವಿಷುವಲ್ ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಅವ್ರಿಗೇನೆಂದರೆ ಮೇ ಬಿ ಮೇಂಟೆನೆನ್ಸ್ ಚಾರ್ಜ್ ತುಂಬ ಬೀಳುತ್ತೆ ಅನಿಸುತ್ತೆ, ಅದಕ್ಕೆ ಪರ್ ಹೆಡ್ ಸ್ವಲ್ಪ ಪ್ರೈಸಿಂಗ್ ಇದೆ ಅಂತ ಅನಿಸ್ತು. ನನ್ನ ಸಜೆಷನ್ ಏನಂದರೆ, ನಿಮಗೆ 3 to 4 years ಆ್ಯಂಡ್ ಅಬೋವ್ ಮಕ್ಕಳಿದ್ರೆ ಇದು ಚೆನ್ನಾಗಿ ಅನಿಸ್ಬೋದು. ಬಿಕಾಸ್ ಅವ್ರಿಗೆ ಗೊತ್ತಾಗುತ್ತೆ, ಈಗ ನೀವಿದು ಅಮೆಬಾ ಆ್ಯಂಡ್ ಇಲ್ಲಿ ಲಾಬ್ಸ್ಟರ್ ಇದೆ, ಇದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ಅವ್ರಿಗೆ ಇಂಟ್ರೆಸ್ಟಿಂಗ್ ಅನಿಸುತ್ತೆ, ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ. ಬಟ್ ನಮ್ಮ ಮನೇಲಿ ಒಂದು ಫಿಶ್ ಇದ್ದಿದ್ದರಿಂದ ಅವನಿಗಿದು ಫಿಶ್ ಅನ್ನೋದು ಗೊತ್ತಾಗ್ತಿದೆ. ಬಟ್ ಅದು ಬಿಟ್ಟು ದೊಡ್ಡದೆಲ್ಲ ಇದೆಲ್ಲ ಏನೂ ಗೊತ್ತಾಗ್ತಿಲ್ಲ, ಸುಮ್ಮನೆ ನೋಡ್ತಾ ಇದ್ದ. ಬಟ್ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಫಿಶಸ್
ಫುಲ್ ಕ್ಲೀನಾಗಿದೆ, ವಾಟರ್ ಎಲ್ಲ ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಇಲ್ಲಿ ಟಿಕೆಟ್ ತೊಗೊಳ್ವಾಗಲೇ ನಮಗೆ ಕೇಳ್ತಾರೆ, ನೀವು ಫಿಶ್ಶಿಗೆ ಫೀಡ್ ಮಾಡ್ತೀರಾ, ಫುಡ್ ಬೇಕಾದು ಅಂಥೇಳಿ. ಬೇಕು ಅಂದರೆ ನೀವು ಎಕ್ಸ್ಟ್ರಾ 50 ರೂಪೀಸ್ ಪೇ ಮಾಡ್ಬಿಟ್ಟು ತೊಗೊಳ್ಬೋದು. ನಾನು ತೊಗೊಂಡು ಬಂದೆ, ಚರಿಗೆ ಅದು ತೋರಿಸಿ ಹಾಕ್ಸೋಣ ಅವನ ಕೈಲಿ ಗೊತ್ತಾಗುತ್ತೆ ಅಂಥೇಳಿ. ಅವನ ಕೈಲಿ ಹಾಕ್ಸಿದ್ರು. ಅವ್ನ ಇಂಟ್ರೆಸ್ಟ್ ಎಲ್ಲ ಆ ಡಬ್ಬದ ಮೇಲೆ ಇತ್ತು ಹೊರತು ಹಾಕೋ ಫುಡ್ ಮೇಲೆ ಇರಲಿಲ್ಲ. ಅವ್ನು ಹಾಕಿದ ಮೇಲೂ ಆ ಡಬ್ಬನೇ ಕೇಳ್ತಾ ಇದ್ದ, ಎಲ್ಲಿ ಹೋದರೂ ಡಬ್ಬ ನೋಡ್ತಾ ಇದ್ದ ಬೇರೆಯವ್ರು ಇಟ್ಟಿರೋದನ್ನು. ಆ್ಯಂಡ್ ನಾನು ಇವರಿಬ್ಬರದೇ ವೀಡಿಯೋಸ್ ಮಾಡ್ತಿರೋದು ನೋಡಿ ಪಾಪ ಅಲ್ಲಿ ಒಬ್ಬರು ನಾನು ನಿಮ್ಮದು ಫೋಟೋ ತೆಕ್ಕೊಡ್ಲಾ ಫ್ಯಾಮಿಲಿದು ಅಂತ ಹೇಳಿ ತೆಕ್ಕೊಟ್ರು. ಆ್ಯಂಡ್ ಈ ಫೋಟೋನೇ ಅವ್ರಿಗೆ ತೆಗೆದಿದ್ದು. ಆ್ಯಂಡ್ ಈ ಯಾವ ಫಿಶಸ್ದು ನೇಮ್ಸ್ ಕೆಲವೊಂದು ಅಲ್ಲಿ ಹಾಕಿರಲಿಲ್ಲ, ಸೊ ಹಾಗಾಗಿ ಸುಮ್ಮನೆ ರ್ಯಾಂಡಮಾಗಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ನಿಮ್ಗೊಂದು ಐಡಿಯಾ ಬರುತ್ತೆ ವಿಸಿಟ್ ಮಾಡೋದಕ್ಕೆ. ಬಟ್ ನನ್ನ ಫೇವ್ರೆಟ್ ಪಾರ್ಟ್ ಅಂತ ಹೇಳಿದ್ದು ಇಲ್ಲಿಂದಾನೇ ಇಂಟ್ರೆಸ್ಟಿಂಗ್ ಆಗಿ ಅನಿಸೋದು ನೋಡೋದಕ್ಕೆ. ಆ್ಯಂಡ್ ನನಗೆ ತುಂಬಾ ಇಷ್ಟ ಆಯಿತು ಇಲ್ಲಿಂದ. ಇದೊಂದು ಹಾಫ್ ಆನ್ ಅವರಲ್ಲಿ ಮುಗ್ದೋಯ್ತು. ಇದಾದ್ಮೇಲೆ ನಾವು ಬಂದಿದ್ದು ಕಾರ್ನರ್ ಹೌಸ್ಗೆ. ಯಾಕಂದರೆ ನೀವು ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ಲ, ನನಗೆ ಕ್ರೇವಿಂಗ್ ಆಗಿದ್ದು ಕಾರ್ನರ್ ಹೌಸ್ ಐಸ್ ಕ್ರೀಮು, ಫ್ರಾಸ್ಟಿದಲ್ಲ. ಸೊ ಹಾಗಾಗಿ ನಾನು ಕಾರ್ನರ್ ಹೌಸಿಗೆ ಮತ್ತೆ ಕರ್ಕೊಂಡು ಬಂದೆ. ತುಂಬ ರೇರಾಗೆ ನಾವು ಐಸ್ ಕ್ರೀಮ್ಸ್ ಎಲ್ಲ ತಿನ್ನೋದು, ರೆಗ್ಯುಲರಾಗಂತೂ ಹೋಗಲ್ಲ. ಬಟ್ ಹೋದರೆ ನಮ್ಮದು ಒಂದು ಕಸ್ಟಮೈಸ್ಡ್ ನಾವೇ ಒಂದು ಮಾಡ್ಕೊಂಡಿದ್ದೀವಿ, ಅದನ್ನೇ ತೊಗೊಳ್ಳೋದು. ಒಂದು ಸ್ಕೂಪ್ ಬ್ಲ್ಯಾಕ್ ಕರೆಂಟ್, ಒಂದು ಸ್ಕೂಪ್ ಮ್ಯಾಂಗೋ ವಿತ್ ಲಿಚಿ ಫ್ರೂಟ್ ಕ್ರೀಮ್ ಆ್ಯಂಡ್ ಸ್ಟ್ರಾಬೆರಿ ಸಾಸ್ ವಿತ್ ನಟ್ಸ್. ಇದು ನಮ್ಮದು ಯಾವಾಗಲೂ ಹೋದ್ರೂ ಇದೇ ಕಸ್ಟಮೈಸಾಗಿ ನಾವು ತೊಗೊಳ್ಳೋದು. ಇದು ನಮ್ಮ ಕಂಫರ್ಟ್. ಆ್ಯಂಡ್ ಚರಿ ಕೂಡ ಐಸ್ ಕ್ರೀಮ್ ಲವರ್, ಅವನಿಗೂ ತುಂಬಾ ಇಷ್ಟ. ಆ್ಯಂಡ್ ನಾನು ತುಂಬ ಸ್ಟ್ರಿಕ್ಟ್ ಮಾಡಲ್ಲ, ಇದೇ ತಿನ್ನಿಸ್ಬೇಕು, ಇದು ಕೊಡಬಾರ್ದು, ಈ ಥರ ಎಲ್ಲ ನಾವು ಸ್ಟ್ರಿಕ್ಟ್ ಮಾಡಿಲ್ಲ. ಬಿಕಾಸ್ ನಾವು ಹೇಗೆ ತಿನ್ಕೊಂಡು ಬೆಳೆದಿದ್ದೀವಿ, ಸೊ ಅವನು ಹಾಗೆ ನಾರ್ಮಲಾಗೆ ತಿನ್ನಲಿ ಅಂತ ಹೇಳಿ ಅಷ್ಟೇ. ಆ್ಯಂಡ್ ಇಲ್ಲಿ ತಿನ್ಕೊಂಡು ಮನೆಗೆ ಹೋಗೋ ಅಷ್ಟರಲ್ಲಿ ಅಮ್ಮ ಪೂಜೆ ಎಲ್ಲ ಮಾಡಿದರು. ಸೊ ನಾನು ನಿಮಗೆ ಹಾಗೆ ಒಂದು ಗ್ಲಿಮ್ಸ್ ತೋರಿಸ್ತಾ ಇದ್ದೀನಿ ನಾವು ಹೇಗೆ ಮಾಡ್ತೀವಿ ಅಂತ. ನಾನು ಹೇಳಿದ್ದೆ ಅಲ್ಲ, ತುಂಬ ಸಿಂಪಲ್, ನಾವು ಕೂರ್ಸೆಲ್ಲ ಮಾಡಲ್ಲ ಅಂತ. ಜಸ್ಟ್ ಹೀಗೆ ಸ್ಯಾರಿ ಇಟ್ಟು ಹಣ್ಣೆಲ್ಲ ಇಟ್ಟು ಪೂಜೆ ಮಾಡ್ತೀವಿ ಅಷ್ಟೇ. ಬಟ್ ಯಾಕೆ ಅಂತ ನಮ್ಮಮ್ಮ ಕೊನೆಯಲ್ಲಿ ಹೇಳಿದ್ದಾರೆ, ನೀವು ವಿಡಿಯೋ ನೋಡ್ಬೋದು. ಇದಾದಮೇಲೆ ನಾನು ರೆಡಿಯಾಗಿ ಪೂಜೆ ಮಾಡಿ ಎಲ್ರಿಗೂ ಆರತಿ ಕೊಟ್ಟೆ. ಇಲ್ಲಿ ನೋಡ್ಬೋದು ಚಡಿ ಕೂಡ ಎಷ್ಟು ಕ್ಯೂಟಾಗಿ ಗಂಟೆ ಬಾರಿಸ್ತಾ ಕೂತಿದ್ದ. ಎಲ್ಲ ಆಟ ಒಂದು 1 ನಿಮಿಷ 2 ನಿಮಿಷ, ಅದಾದಮೇಲೆ ಬೇರೆ ಕಡೆ ಡೈವರ್ಟ್ ಆಗಿಬಿಡ್ತಾನೆ. ಬಟ್ ಪೂಜೆ ಮಾಡುವಾಗೆಲ್ಲ ಕಂಪಲ್ಸರಿ ಬಂದು ಕೇಳ್ತಾನೆ ಅವನು. ಆ್ಯಂಡ್ ಇದೇ ನನ್ನ ಹಬ್ಬದ ಔಟ್ಫಿಟ್. ನಾನು ಹೇಳಿದ್ದೆ ಅಲ್ಲ, ಒಂದು ಟಾಪ್ ಅಲ್ಲೇ ತೊಗೊಂಡಿದ್ದೆ ಅಂತ, ಇದೇನೇ ಅಲ್ಲಿ ತೊಗೊಂಡಿದ್ದು. ನನಗೆ ತುಂಬ ಸಿಂಪಲ್ಲಾಗಿ ರೆಡಿ ಆಗೋದು ಇಷ್ಟ. ಹಾಯ್ ಹಾಯ್ ಮಾಡಿ ಹಾಯ್ ಮಾಡು ಸರಿ, ಹಾಯ್ ಮಾಡಿ ಹಾಯ್ ಮಾಡಿಸಿದೆ. ಹಾಯ್ ನೋಡಿಲ್ಲ ಮಾಡ್ದ. ಇಷ್ಟೇ ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ. ಇನ್ನೇನಾದ್ರು ಹೇಳ್ತೀರಾ? ಏನಿಲ್ಲ, ಸಿಂಪಲ್ ಆಗಿ ಹಬ್ಬ ಮಾಡೋದು. ಯಾಕೆ ನಾವು ಕಲಶ ಇಟ್ಟು ಹಬ್ಬ ಮಾಡಲ್ಲ? ಕಲಶ ಹೇಳಿಕ್ಕಿರಲ್ಲ ಅಂದರೆ ನಮ್ಮ ಅತ್ತೆ ಮನೇಲಿ ಕಲಶ ಇಡೋದು ನಡೆದು ಬಂದಿಲ್ಲ, ಹಾಗಾಗಿ ನಾವು ಕಲಶ ಇಟ್ಟು ಪೂಜೆ ಮಾಡೋದು. ಅಷ್ಟೇ. ಸೀರೆ ಇಟ್ಟು ಸಿಂಪಲ್ ಆಗಿ ಮಾಡೋದು. ಸಿಂಪಲ್ ಆಗಿ ನೀವು ನೋಡಿದ್ರಲ್ಲ, ಅಷ್ಟೇ ನಮ್ಮ ಮನೇಲಿ ಮಾಡೋದು. ಆ್ಯಂಡ್ ನನ್ನ ಬೆಸ್ಟ್ ಫ್ರೆಂಡ್ ತೇಜಸ್ವಿನಿ ಕೂಡ ಅವ್ರ ಮನೆಯಲ್ಲಿ ಹಬ್ಬ ಮಾಡಿದ್ದಿಲ್ಲ, ಸೊ ಅದಕ್ಕೆ ಅರ್ಶಿನ ಕುಂಕುಮ ತೊಗೊಳಕ್ಕೆ ಅಂತ ಹೇಳಿ ಕರೆದಿದ್ಲು. ಸೊ ಅಲ್ಲಿ ಹೋದಾಗ ಇದೊಂದು ಕ್ಲಿಪ್ಪಿಂಗ್ ಕೂಡ ತಗೊಂಡಿದ್ದೆ. ಇದಾಗಿತ್ತು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್. ಮುಂದಿನ ವ್ಲಾಗಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಟೇಕ್ ಕೇರ್.